ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ 2025-26ನೇ ಸಾಲಿನಲ್ಲಿ ಯಾರೆಲ್ಲ ಪ್ಯಾರಾಮೆಡಿಕಲ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಅಂಥ ಸ್ಟೂಡೆಂಟ್ಸ್ಗೆ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಕರೀತಾರೆ ಅಂತ ತುಂಬಷ್ಟು ಜನ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗ್ತಾಯಿದ್ರಿ. ಅದಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಪ್ಯಾರಾಮೆಡಿಕಲ್ದು ಯಾವಾಗ ಕರೀತಾರೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಇವಾಗ 2024-25ನೇ ಸಾಲಿನ ಪ್ಯಾರಾಮೆಡಿಕಲ್ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಕರೆದಿರಿ ಅಂತ ಅದ್ರದ್ದು ನೋಟಿಫಿಕೇಷನ್ ಓಪನ್ ಮಾಡಿ ನಿಮಗೆ ಇಲ್ಲಿ ತೋರಿಸ್ತೀನಿ. ಹೋದ ವರ್ಷ ನಮಗೆ ಪ್ಯಾರಾಮೆಡಿಕಲ್ ಆನ್ಲೈನ್ ಅಪ್ಲಿಕೇಶನ್ ನಿಮಗೆ ಜೂನ್ ಮಂತಲ್ಲಿ ಕರೆದಿದ್ದರು. ಇಲ್ಲಿ ನೋಡ್ತಾ ಇರ್ಬೋದು, ಜೂನ್ ಅಂದರೆ 12/6/2024 ಅಂದರೆ ಜೂನ್ ಮಂತಲ್ಲಿ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಕರೆದಿದ್ರು. ಬಟ್ ಈ ವರ್ಷ ಸ್ವಲ್ಪ ಬೇಗನೆ ಕರಿಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಇಲ್ಲಾಂದರೆ ಜೂನ್ 2nd ವೀಕ್ ಅಂದರೂ ಇಲ್ಲಾಂದರೆ ಜೂನ್ 1st ವೀಕಲ್ಲಾದರೂ ಪ್ಯಾರಾಮೆಡಿಕಲ್ ಆನ್ಲೈನ್ ಅಪ್ಲಿಕೇಶನ್ ಕರೀತಾರೆ. ಯಾರೆಲ್ಲ ಪ್ಯಾರಾಮೆಡಿಕಲ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಅಂಥ ಸ್ಟೂಡೆಂಟ್ಸು ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಇದೆ. ಡಿಸ್ಕ್ರಿಪ್ಷನಲ್ಲಿ ಆ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀನಿ. ಅಲ್ಲಿ ನೀವು ಜಾಯ್ನ್ ಆಗಿ ನಿಮ್ಗೆ ಏನೇ ಡೌಟ್ ಇದ್ದರೂ ಆ ಟೆಲಿಗ್ರಾಮಲ್ಲಿ ನೀವು ಮೆಸೇಜ್ ಮಾಡಿದರೆ ನಿಮ್ಮ ಡೌಟ್ನ ನಾವು ಕ್ಲಾರಿಫೈ ಮಾಡ್ತೀವಿ. ನಿಮ್ದು ಏನೋ ನೀವು ಆನ್ಲೈನ್ ಅಪ್ಲಿಕೇಶನ್ ಆಗಲಿಕ್ಕೆ ಏನೇ ತೊಂದರೆ ಇರಲಿ, ಪ್ಯಾರಾಮೆಡಿಕಲ್ ಬಗ್ಗೆ A to Z ಮಾಹಿತಿನ ನಾವು ಆ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಮಾಹಿತಿನ ಕೊಡ್ತಾ ಇರ್ತೀವಿ. ಡಿಸ್ಕ್ರಿಪ್ಷನಲ್ಲಿ ನಾನು ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀನಿ. ಜಾಯ್ನ್ ಆಗಿ ನಿಮ್ಗೆ ಏನೇ ಡೌಟ್ ಇದ್ದರೂ, ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ಅಲ್ಲಿ ನೀವು ಮೆಸೇಜ್ ಹಾಕಿ ನಿಮ್ಮ ಮೆಸೇಜ್ಗೆ ನಾವು ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀವಿ. ಈ ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡಲಿಕ್ಕೆ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಅಂದರೆ PUC ಸೈನ್ಸ್ ಮತ್ತು SSLC ಮಾಡಿರೋ ವಿದ್ಯಾರ್ಥಿಗಳು ಮೇಲೆ ಕಡೆ ಕಾಣ್ತಿರೋ 9 ಕೋರ್ಸಿಗೆ ಕೂಡ ಎಲಿಜಿಬಲ್ ಇರ್ತಾರೆ. PUC ಸೈನ್ಸ್ ಮಾಡಿದಿರೋ ಸ್ಟೂಡೆಂಟ್ಸ್ಗೆ 2 ವರ್ಷ 3 ತಿಂಗಳು ಈ ಕೋರ್ಸ್ ಇರುತ್ತೆ. SLC ಮೇಲೆ ಮಾಡಿದರೆ 3 ವರ್ಷ 3 ತಿಂಗಳು ಈ ಕೋರ್ಸ್ ಮಾಡಲಿಕ್ಕೆ ಎಲಿಜಿಬಲ್ ಇರ್ತಾರೆ. ಮತ್ತು PUC ಆರ್ಟ್ಸು ಕಾಮರ್ಸ್ ಮಾಡಿರೋ ಸ್ಟೂಡೆಂಟ್ಸು ನಿಮಗೆ DMLT ಕೋರ್ಸು OT ಕೋರ್ಸು ಬೇಕಂತಂದರೆ ನೀವು SLC ಮೇಲೆ ಮಾಡಬೇಕಾಗಿರುತ್ತೆ. ನಿಮಗೆ PUC ಆರ್ಟ್ಸ್ ಕಾಮರ್ಸ್ ಮೇಲೆ ನೀವು DMLT OT ಎಕ್ಸ್ರೇ ಕೋರ್ಸ್ ಮಾಡಲಿಕ್ಕೆ ಬರಲ್ಲ. ನಿಮಗೆ ಕೋರ್ಸ್ ಎಲಿಜಿಬಲ್ ಆಗೋದಂದರೆ ಒಂದೇ ಕೋರ್ಸು, ಅದು ಮೆಡಿಕಲ್ ರೆಕಾರ್ಡ್ ಟೆಕ್ನಾಲಜಿ. PUC ಆರ್ಟ್ಸ್ ಕಾಮರ್ಸ್ ಮಾಡಿರೋ ಸ್ಟೂಡೆಂಟ್ಸ್ಗೆ ನೀವೇನಾದರೂ ನಾವು DMLT ಮಾಡ್ತೀವಿ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ನೀವು SLC ಮೇಲೆ ನೀವು ಈ ಕೋರ್ಸ್ನ ಮಾಡಬೇಕಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಯಾರೆಲ್ಲ ಪ್ಯಾರಾಮೆಡಿಕಲ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಅಂಥ ಸ್ಟೂಡೆಂಟ್ಸು ದಾಖಲಾತಿನ ಎಲ್ಲ ರೆಡಿ ಮಾಡಿಟ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಪ್ಯಾರಾಮೆಡಿಕಲ್ ಆನ್ಲೈನ್ ಅಪ್ಲಿಕೇಶನ್ ಆಗಲಿಕ್ಕೆ ಯಾವೆಲ್ಲ ದಾಖಲಾತಿ ಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಇದೇ ಥರದ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ.